ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ನಿಮಗೆ ಇಲ್ಲಿ ಗಣೇಶ ಚತುರ್ಥಿಗೆ 6 ರೀತಿಯ ನೈವೇದ್ಯ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಯಾರು ಬೇಕಾದರೂ ಫಸ್ಟ್ ಟೈಮ್ ಮಾಡೋರು ಕೂಡ ಮಾಡ್ಬೋದು, ಅಷ್ಟು ಈಸಿಯಾಗಿ ಟಿಪ್ಸ್ ಜೊತೆಗೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ನೀರನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್. ಯಾವಾಗಲೂ ನಾವು ಮೋದಕ ಮಾಡಬೇಕಂದ್ರೆ 1 ಕಪ್ಪನ್ನು ಅಳತೆಯನ್ನಾಗಿ ಮಾಡ್ಕೋಬೇಕು. ನಂತರ ನಾನಿಲ್ಲಿ 1 ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಉಪ್ಪು ಬೇಡಪ್ಪ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು 1 ಕುದಿ ಬರುವವರೆಗೂ ನಾವು ಇದನ್ನ ಕುದಿಸ್ಕೋಬೇಕು. ನೋಡಿ, ಈಗ ನೀರು ಕೂಡ ಕುದೀತಾ ಇದೆ. ಈಗ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾ ಹೇಳಿರುವಂತ ಮೆಜರ್ಮೆಂಟ್ ಅಲ್ಲಿ ಒಂದ್ಸತಿ ನೀವು ಮೋದಕ ಮಾಡಿ ನೋಡಿ, ಖಂಡಿತ ತುಂಬಾನೇ ಈಸಿಯಾಗಿ ಹಾಗೆ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಇಲ್ಲಿ ಬರುತ್ತೆ. ಈಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಚೆನ್ನಾಗಿ ನೀರೆಲ್ಲ ಹೀರ್ಕೋಬೇಕು. ಈ ರೀತಿ ಹೀರ್ಕೊಂಡ್ಮೇಲೆ ಇದನ್ನ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡೋಕೆ ಬಿಡಬೇಕು. ಈ ರೀತಿ ಹೋಲ್ ಇದ್ರೆ ಒಂದು ಪೇಪರ್ ಹಾಳೆಯನ್ನ ಸುತ್ತಬಿಟ್ಟು ಒಂದು 10 ನಿಮಿಷ ನೀವು ಅಥವಾ 5 ನಿಮಿಷ ರೆಸ್ಟ್ ಮಾಡೋಕೆ ಬಿಡಿ. ನಂತರ ನಾವೊಂದು ತೆಂಗಿನಕಾಯನ್ನ ತಗೊಂಡಿದ್ದೀನಿ. ಸೊ ತೆಂಗಿನಕಾಯನ್ನ ಈಗ ನಾವು ಚೆನ್ನಾಗಿ ಒಡ್ಕೋಬೇಕು. ತೆಂಗಿನಕಾಯಿ ಹಿಂದ್ಗಡೆ ಏನಿರುತ್ತೆ ನೋಡಿ, ಈ ರೀತಿ ಬ್ರೌನ್ ಕಲರ್ದು, ಇದ್ರ ಸಿಪ್ಪೆಯನ್ನ ನಾವು ಸಪರೇಟ್ ಅನ್ನಾಗಿ, ಹೀರೆಕಾಯಿ ಎಲ್ಲ ತುರಿತೀವಲ್ಲ ಅದನ್ನ ತಗೊಂಡ್ಬಿಟ್ಟು ತುರ್ಕೋಬೇಕು ಈ ರೀತಿಯಾಗಿ. ನಂತರ ನಾವು ಕಟಿಂಗ್ ಅನ್ನ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಬೇಕಂದ್ರೆ ನೀವು ವಾಶ್ ಮಾಡಿಕೊಂಡು ಒಣ ಬಟ್ಟೆಯಿಂದ ಒರೆಸ್ಕೊಳ್ಳಿ. ನಿಮ್ಗೆ ಟೈಮ್ ಇದ್ರೆ ತುರ್ಕೋಬಹುದು ನೀವು. ನಾನಿಲ್ಲಿ ತುಂಬಾನೇ ಈಸಿಯಾಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ತುರಿಯೋದೇನು ಬೇಕಾಗೋದಿಲ್ಲ. ಸೊ ಒಂದು ಮಿಕ್ಸಿ ಜಾರಲ್ಲಿ ತಗೊಂಡ್ಬಿಟ್ಟು ಇದನ್ನ ಕೊಬ್ಬರಿಯನ್ನ ಸೇರಿಸ್ಕೊಳ್ಳಿ. ನಂತರ ಇದನ್ನ ತರಿಯಾಗಿ ನಾವು ರುಬ್ಕೋಬೇಕು. ನಾವು ಮಿಕ್ಸಿ ಜಾರಲ್ಲಿ ತರಿಯಾಗಿ ಈ ರೀತಿಯಾಗಿ ರುಬ್ಕೋಬೇಕು. ಯಾವುದೇ ಕಾರಣಕ್ಕೆ ಇದಕ್ಕೆ ನೀರನ್ನ ಕೂಡ ನಾವು ಸೇರಿಸ್ಕೋಬಾರ್ದು. ಸ್ವಲ್ಪ ದಪ್ಪವಾಗಿನೇ ಈ ರೀತಿ ರುಬ್ಕೊಳ್ಳಿ. ನಾನಿಲ್ಲಿ ಇದೇ ರೀತಿಯಾಗಿ ರುಬ್ಕೊಂಡ್ಬಿಟ್ಟು ಎಲ್ಲವನ್ನ ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೋತಾ ಇದ್ದೀನಿ. 1 ಕಪ್ ಹಿಟ್ಟಿಗೆ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಬೇಕಾಗತ್ತೆ. ನಾನಿಲ್ಲಿ ಎಲ್ಲ ತೆಂಗಿನಕಾಯಿನ ತುರ್ಕೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ನಂತರ ಇದನ್ನ ಒಂದು ಪ್ಯಾನ್ಗೆ ಸೇರಿಸ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನ ಇಲ್ಲಿ ಸೇರಿಸಿದ್ದೀನಿ ಫ್ರೆಂಡ್ಸ್. ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದರಲ್ಲಿ ಇರುವಂತ ನೀರು ಎಲ್ಲ ಡ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ 2 ಚಮಚದಷ್ಟು ತುಪ್ಪವನ್ನ ಸೇರಿಸ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಏಲಕ್ಕಿ ಪೌಡರ್ ಅನ್ನ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಇಲ್ಲಿ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನ ಸೇರಿಸ್ತಾ ಇದ್ದೀನಿ. ನೀವು ಸಿಹಿ ಜಾಸ್ತಿ ತಿನ್ನೋರಿದ್ರೆ 3/4 ಕಪ್ ಆಗುವಷ್ಟು ಬೆಲ್ಲವನ್ನ ಕೂಡ ಸೇರಿಸ್ಕೋಬಹುದು. ಬೆಲ್ಲ ಹಾಕಿದ ನಂತರ ನಾವು ಕೈ ಬಿಡದೇನೆ ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು. ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ನೀವು ಫ್ರೈ ಮಾಡ್ಕೊಳ್ಳಿ ಒಂದು 5 ನಿಮಿಷ. ಸೊ ಈ ರೀತಿ ಫ್ರೈ ಮಾಡ್ಕೋಬೇಕು. ಕಲರ್ ಪೂರ್ತಿ ಚೇಂಜ್ ಆಗಬೇಕು. ಕೊಬ್ಬರಿ ಜೊತೆಗೆ ಬೆಲ್ಲ ಎಲ್ಲ ಹೊಂದ್ಕೋಬೇಕು. ನೋಡ್ತಾ ಇರ್ಬೋದು ಸೈಡ್ಗೆಲ್ಲ ತುಪ್ಪ ಕೂಡ ರಿಲೀಸ್ ಆಗ್ತಾ ಇದೆ. ಆದ್ರೆ ಪಾಕ ಆಗಬಾರ್ದು, ಬೆಲ್ಲ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾವು ಒಂದು 5 ನಿಮಿಷ ಆದ ನಂತರ ಗ್ಯಾಸ್ ಅನ್ನ ಆಫ್ ಮಾಡಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಪೂರ್ತಿ ತನಕ ಓಕೆ ಸೈಡ್ ಗಿಡನ. ಸೊ ಒಂದು 5 ನಿಮಿಷ ಆದ ನಂತರ ನಿಮಗೆ ಮತ್ತೆ ಹಿಟ್ಟನ್ನ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ಲೈಟ್ ಆಗಿ ಇದು ಬಿಸಿಯಾಗಿದೆ. ನೀವು ಬೇಕಂದ್ರೆ ಕೈಗೆ ಸ್ವಲ್ಪ ತುಪ್ಪವನ್ನ ಸ್ಪ್ರೆಡ್ ಮಾಡಿಕೊಂಡು ಇದನ್ನ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಮೋದಕ ಇಲ್ಲಿ ರೆಡಿ ಆಗುತ್ತೆ. ನಂತರ ನಾನಿಲ್ಲಿ ಒಂದು ಹಿಟ್ಟಿನ ಉಳ್ಳೆಯನ್ನ ತಗೋತಾ ಇದ್ದೀನಿ ಈ ರೀತಿಯಾಗಿ. ಫ್ರೆಂಡ್ಸ್, ನಿಮ್ಮ ಹತ್ರ ಮೋಲ್ಡ್ ಇಲ್ಲಪ್ಪ ಅಂದ್ರೆ ನೀವು ಈ ರೀತಿಯಾಗಿ ಮಾಡಬಹುದು. ಕೈಯಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಹಿಟ್ಟನ್ನ. ಸೊ ಕೈಗೆ ಅಂಟ್ತಾ ಇರುವಾಗ ತುಪ್ಪ ಅಥವಾ ಒಣ ಹಿಟ್ಟನ್ನ ನೀವು ಹಚ್ಕೋಬಹುದು. ನಾನಿಲ್ಲಿ ಅಕ್ಕಿ ಹಿಟ್ಟನ್ನೇ ಕೈಗೆ ಸ್ವಲ್ಪ ಹಚ್ಕೊಂಡು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬಾ ಈಸಿಯಾಗಿ ನೀವು ಈ ಮೋದಕವನ್ನ ಮಾಡಬಹುದು. ಯಾರಾದ್ರೂ ಫಸ್ಟ್ ಟೈಮ್ ಮಾಡೋರು ಕೂಡ ಯಾವುದೇ ಭಯ ಇಲ್ದೇನೆ, ಯಾವುದೇ ಜಂಜಾಟ್ ಇಲ್ದೇನೆ ಮಾಡಬಹುದು. ಯಾಕಂದ್ರೆ ತುಂಬಾ ಈಸಿಯಾಗಿ ಇವತ್ತು ನನಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಬೆರಳಿನಿಂದ ಇದನ್ನ 1 ಇಂಚ್ ಬಿಟ್ಬಿಟ್ಟು ಸೊ ಇದನ್ನ ಈ ರೀತಿ ಪ್ರೆಸ್ ಮಾಡಬೇಕು. ಒಂಥರ ಬಟಲ್ ರೀತಿಯಲ್ಲಿ ಇದನ್ನ ನಾವು ಮಾಡಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಈಸಿಯಾಗಿ ನಾವು ಮಾಡ್ದಲ್ವಾ. ಈಗ ಮಿಶ್ರಣ ಇಲ್ಲಿ ತಣ್ಣಗಾಗಿದೆ, ಅದನ್ನು ಕೂಡ ಈಗ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಈ ರೀತಿ ಉಂಡೆ ಆಕಾರದಲ್ಲಿ ಮಾಡಿಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನಾವು ಹೋಳಿಗೆ ಎಲ್ಲ ತುಂಬ್ತೀವಲ್ಲ, ಪರೋಟ ಗಿರೋಟ, ಅದೇ ರೀತಿ ಇದನ್ನು ಕೂಡ ಮಾಡಿ ನಂತರ ಈ ಡಿಸೈನ್ ಏನಿರುತ್ತಲ್ಲ ಇದನ್ನ ಮತ್ತೆ ನಾವು ಪ್ರೆಸ್ ಮಾಡಿ ಡಿಸೈನ್ ಆಕಾರದಲ್ಲಿ ಮಾಡ್ಕೋಬೇಕು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ನಾವು ಮೋಲ್ಡ್ ಇಲ್ದೇನೆ ಈ ಆಕಾರದಲ್ಲಿ ಮೋದಕವನ್ನ ಮಾಡ್ಬೋದಂತ. ಸೊ ಏನಾದ್ರೂ ನಿಮ್ಮ ಮನೆಯಲ್ಲಿ ಮೋಲ್ಡ್ ಇದ್ರೆ ಮೋಲ್ಡ್ ಇಂದಾನೆ ನೀವು ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ. ಸೊ ಇದನ್ನ ನಾವೀಗ ಸ್ಟೀಮ್ ಕೂಡ ಮಾಡಬಹುದು.
ನಾನು ನಂತರ ನಿಮ್ಗೆ ಇಲ್ಲಿ ಮೋಲ್ಡ್ ಅನ್ನ ತಗೊಂಡ್ಬಿಟ್ಟು ಕೂಡ ಒಂದು ಮಾಡಿ ತೋರಿಸ್ತಾ ಇದ್ದೀನಿ. ಯಾವಾಗ ಮೋಲ್ಡ್ ಇದ್ರೆ ಮೊದಲಿಗೆ ನಾವು ತುಪ್ಪವನ್ನ ಸ್ಪ್ರೆಡ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಇದು ಅಂಟ್ಕೊಂಡ್ಬಿಡುತ್ತೆ. ಈ ರೀತಿ ತುಪ್ಪವನ್ನ ಸ್ಪ್ರೆಡ್ ಮಾಡ್ಕೊಂಡು ಹಿಟ್ಟನ್ನ ತಗೊಂಡು ಇದರಲ್ಲಿ ಸ್ಪ್ರೆಡ್ ಮಾಡಬೇಕು. ಹಿಟ್ಟನ್ನ ಡೈರೆಕ್ಟರ್ ಅಲ್ಲಿ ತುಂಬಾರ್ದು. ಸೊ ಚಿಕ್ಕದಾಗಿರುವಂತ ಉಳ್ಳೆಯನ್ನ ಮಾಡ್ಕೊಂಡು ಕೈಯಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ನಾವು ಮೋಲ್ಡಿಗೆ ಸೇರಿಸ್ಕೋಬೇಕು. ಡೈರೆಕ್ಟ್ ಹಿಟ್ಟನ್ನ ನಾವು ಮೋಲ್ಡ್ ಅಲ್ಲಿ ಹಾಕೋದ್ರಿಂದ ಸೊ ಒಂದ್ ಕಡೆ ದಪ್ಪವಾಗಿ ಬರುತ್ತೆ ಮೋದಕ, ಒಂದ್ ಕಡೆ ತಿಳುವಾಗಿ ಬರುತ್ತೆ. ಹಾಗಾಗಿ ನಾವು ಕೈಯಲ್ಲಿ ಸ್ವಲ್ಪ ಹಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ, ನಂತರ ಮೋಲ್ಡಿಗೆ ಸೇರಿಸ್ಕೋಬೇಕು. ಸೊ ನಾನೀಗ ಇಲ್ಲಿ ಸೇರಿಸ್ಕೊಂಡು ನಂತರ ಇದನ್ನ ಕ್ಲೋಸ್ ಅನ್ನ ಮಾಡ್ತಾ ಇದ್ದೀನಿ. ಈಗ ಮತ್ತೊಂದ್ಸತಿ ನಾವು ಕೈಲಿಂದ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಮತ್ತೆ ಇದಕ್ಕೆ ಈಗ ನಾನಿಲ್ಲಿ ಮಾಡಿಟ್ಟಿರುವಂತ ಕೊಬ್ಬರಿ ಮಿಶ್ರಣವನ್ನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟಾಗುತ್ತೆ ಅಷ್ಟು ಜಾಸ್ತಿನೇ ಸೇರಿಸ್ಕೊಳ್ಳಿ, ಯಾಕಂದ್ರೆ ಜಾಸ್ತಿ ಇದ್ದಷ್ಟು ತಿನ್ನೋಕೆ ಟೇಸ್ಟಿಯಾಗಿ ಅನ್ಸುತ್ತೆ. ಈ ರೀತಿ ಪ್ರೆಸ್ ಮಾಡ್ಕೊಂಡು ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಇದು ಕೂಡ ರೆಡಿ ಆಯಿತು ಮೋದಕ. ಫ್ರೆಂಡ್ಸ್ ನಾನು ಇಲ್ಲಿ ಇದೇ ರೀತಿ ಮಾಡಿ ಮಾಡಿ ಎಲ್ಲವನ್ನ ಒಂದು ಬಾಳೆ ಎಲೆಯಲ್ಲಿ ಇಡ್ತಾ ಇದ್ದೀನಿ. ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಫ್ರೆಂಡ್ಸ್. ನಂತರ ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಅದರ ಮೇಲ್ಗಡೆ ಒಂದು ಜರಡಿ ರೀತಿಯಲ್ಲಿ ಇರುವಂತಹ ಇನ್ನೊಂದು ಪಾತ್ರೆಯನ್ನ ಸ್ಟೀಮ್ ಮಾಡೋಕೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಹತ್ರ ಈ ರೀತಿ ಪಾತ್ರೆ ಇಲ್ಲಪ್ಪ ಅಂದ್ರೆ ಮನೆಯಲ್ಲಿ ಜರಡಿ ಇರುತ್ತೆ ನೋಡಿ, ಅದನ್ನೇ ಇಡಬಹುದು. ಅದ್ರ ಮೇಲ್ಗಡೆ ಬಾಳೆ ಎಲೆ ಅಥವಾ ಕಾಟನ್ ಬಟ್ಟೆಯನ್ನ ಹಾಕಿ ನಂತರ ನಾವು ಮೋದಕವನ್ನ ಸೇರಿಸಬೇಕು. ಈ ರೀತಿ ಮೋದಕವನ್ನ ಸೇರಿಸಿ ಮೀಡಿಯಂ ಫ್ಲೇಮ್ ಅಲ್ಲಿ ಗ್ಯಾಸ್ ಅನ್ನ ಇಟ್ಬಿಟ್ಟು ಒಂದು 20 ನಿಮಿಷವನ್ನ ಬೇಯಿಸ್ಕೋಬೇಕು. 15ರಿಂದ 20 ನಿಮಿಷದಲ್ಲಿ ಇದು ಮೋದಕ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಮ್ದು ಮೋದಕ ರೆಡಿ ಆಗಿದೆ. ಒಂದು ಮೋದಕ ಕೂಡ ಇಲ್ಲಿ ಒಡೆದಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಮೋದಕ ರೆಡಿ ಆಗುತ್ತೆ. ನೋಡಿ ನಮ್ಮ ಮೋದಕ ಮೇಲೆ ಸ್ವಲ್ಪ ಡೆಕೋರೇಷನ್ ಆಗ್ಲಿ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಹಾಲಿನ ಜೊತೆಗೆ ಸ್ವಲ್ಪ ಫುಡ್ ಕಲರ್ ಅನ್ನ ಸೇರಿಸ್ಕೊಂಡಿದ್ದೀನಿ. ಆದಷ್ಟು ಕೇಸರ್ ಇದ್ರೆ ಸೇರಿಸ್ಕೊಳ್ಳಿ, ಚೆನ್ನಾಗಿ ಅನ್ಸುತ್ತೆ. ಫುಡ್ ಕಲರ್ ಯೂಸ್ ಮಾಡೋದೇನು ಬೇಕಾಗೋದಿಲ್ಲ. ಸೊ ನಾನು ಈ ವಿಡಿಯೋಗೋಸ್ಕರ ಇಲ್ಲಿ ಫುಡ್ ಕಲರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮನೇಲಾದ್ರೆ ಕೇಸರ ಇದ್ರೆ ಕೇಸರನ್ನ ಕಲರ್ ಮಾಡ್ಕೊಳ್ಳಿ, ಇಲ್ಲಪ್ಪ ಅಂದ್ರೆ ಹಾಗೆ ಕೂಡ ನೀವು ದೇವರಿಗೆ ನೈವೇದ್ಯವನ್ನ ಮಾಡಬಹುದು. ನಾನಿಲ್ಲಿ ವಿಡಿಯೋಗೋಸ್ಕರ ಫುಡ್ ಕಲರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನಮ್ದು ಮೋದಕ ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್. ನೀವು ಕೂಡ ಈ ಬರುವಂತ ಗಣೇಶನ ಚತುರ್ಥಿಗೆ ಈ ರೀತಿ ಮೋದಕವನ್ನ ಮಾಡಿ ತುಂಬಾ ಅಂದ್ರೆ ತುಂಬಾನೇ ಗಣಪತಿ ಕೂಡ ಇಷ್ಟಪಡ್ತಾನೆ, ಹಾಗೆ ಮನೇಲಿ ಇರೋರೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ನಾನು ನಿಮ್ಗೆ ಇಲ್ಲಿ ಕಟಿಂಗ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮೋದಕ ಒಳಗೆ ನಾವು ಹಿಟ್ಟನ್ನ ಯಾವ ರೀತಿ ಸ್ಪ್ರೆಡ್ ಮಾಡ್ಬೇಕಂತ ಕೂಡ ನಿಮ್ಗೆ ಹೇಳಿದೆ. ಸೊ ಮೊದಲಿಗೆ ನಾವು ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೊಂಡು ನಂತರ ಮೋದಕದ ಮೋಲ್ಡ್ ಅಲ್ಲಿ ಹಾಕಿದ್ರೆ ಈ ರೀತಿ ಲೇವಲ್ ಆಗಿ ಮೋದಕದ ಹಿಟ್ಟು ಸ್ಪ್ರೆಡ್ ಆಗುತ್ತೆ, ನೋಡ್ತಾ ಇರ್ಬೋದು. ನಂತರ ನಾನಿಲ್ಲಿ ಇನ್ನೊಂದು ಬಾಳೆ ಎಲೆಯಲ್ಲಿ ಸ್ವಲ್ಪನೇ ತುಪ್ಪವನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಂತರ ಮತ್ತೆ ಇದ್ರ ಮೇಲೆ ಹಿಟ್ಟನ್ನ ಕೂಡ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನಾವು ಕೊಬ್ಬರಿ ಮಿಶ್ರಣವನ್ನ ಏನ್ ಮಾಡಿದ್ವಲ್ಲ ಅದನ್ನು ಕೂಡ ಒಂದು ಮುಷ್ಟಿ ರೀತಿಯಲ್ಲಿ ಮಾಡಿಬಿಟ್ಟು ಇದನ್ನು ಕೂಡ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಈ ರೀತಿ ಕೂಡ ಗಣಪತಿ ಹಬ್ಬಕ್ಕೆ ಸೊ ಕಡುಬು ಅಂತ ಕೂಡ ಮಾಡ್ತಾರೆ. ಸೊ ಇದನ್ನು ಕೂಡ ನೀವು ದೇವರಿಗೆ ನೈವೇದ್ಯಕ್ಕೆ ಮಾಡಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಮೋದಕ ಮತ್ತು ಕಡುಬನ್ನ ಮಾಡಬಹುದು ಅಂತ. ಹಾಗಿದ್ರೆ ನಾವು ಎರಡನೇದು ಕೂಡ ತುಂಬಾನೇ ಶ್ರೇಷ್ಠವಾದಂತ ಪ್ರಸಾದವನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಬೆಲ್ಲವನ್ನ ತಗೊಂಡಿದ್ದೀನಿ. ಬೆಲ್ಲವನ್ನ ನೀವು ಅಳತೆ ಮಾಡಿಕೊಂಡು ನಂತರ ಇದನ್ನ ಚೆನ್ನಾಗಿ ಕುಟ್ಬಿಟ್ಟು ತಗೊಳ್ಳಿ. ನಂತರ ಇದಕ್ಕೆ 1/4 ಕಪ್ ಆಗುವಷ್ಟು ಕೊಬ್ಬರಿ ತುರಿಯನ್ನು ನಾನು ಸೇರಿಸ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಏಲಕ್ಕಿ ಪೌಡರ್ ಅನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ನಾವು ಇದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಪ್ರತಿಯೊಂದು ದೇವಸ್ಥಾನದಲ್ಲಿ ಈ ಅವಲಕ್ಕಿಯನ್ನ ಕೊಡ್ತಾ ಇರ್ತಾರೆ, ಸಿಹಿ ಅವಲಕ್ಕಿ ಅಂತ ಕೂಡ ಹೇಳ್ತಾರೆ. ಸೊ ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆ ದೇವರಿಗೆ ಪ್ರತಿಯೊಂದು ದೇವರಿಗೂ ಕೂಡ ಇದು ತುಂಬಾನೇ ಶ್ರೇಷ್ಠವಾದದ್ದು. ನಂತರ ನಾನಿಲ್ಲಿ ಅವಲಕ್ಕಿಯನ್ನ ತಗೊಂಡಿದ್ದೀನಿ 1 ಕಪ್ ಆಗುವಷ್ಟು. ಯಾವ ಕಪ್ಲಿಂದ ನಾವು ಬೆಲ್ಲವನ್ನ ತಗೋತೀವಲ್ಲ ಅದೇ ಕಪ್ಲಿಂದ ನಾವು ಅವಲಕ್ಕಿಯನ್ನ ತಗೋಬೇಕು. ಆದಷ್ಟು ಪೇಪರ್ ಅವಲಕ್ಕಿ ಅಂತ ಸಿಗುತ್ತೆ, ಆ ಅವಲಕ್ಕಿಯನ್ನ ತಗೊಳ್ಳಿ. ಈ ಪ್ರಸಾದ ಮಾಡೋಕೆ ಪೇಪರ್ ಅವಲಕ್ಕಿಯನ್ನೇ ತಗೋಬೇಕು. ಸೊ ಪೇಪರ್ ಅವಲಕ್ಕಿ ಯಾಕಪ್ಪ ಅಂದ್ರೆ ನಾವು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿದಾಗ ಸ್ವಲ್ಪ ಲೈಟ್ ಆಗಿ ಇದು ಮೆತ್ತಗಾಗಿ ತಿನ್ನೋಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸೊ ನನಗಿಲ್ಲಿ ಪೇಪರ್ ಅವಲಕ್ಕಿ ಸಿಗ್ಲಿಲ್ಲ, ಆದ ಕಾರಣಕ್ಕೆ ನಾನು ಮೀಡಿಯಂ ಸೈಜ್ದು ಅವಲಕ್ಕಿಯನ್ನ ತಗೊಂಡಿದ್ದೀನಿ. ಈಗ ಚೆನ್ನಾಗಿ ನಾವು ಇದನ್ನ ಬೆಲ್ಲ ಎಲ್ಲ ಮಿಕ್ಸ್ ಆಗಬೇಕು ಅವಲಕ್ಕಿ ಜೊತೆಗೆ, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ 1 ಕಪ್ ಅವಲಕ್ಕಿಗೆ ಅರ್ಧ ಕಪ್ ಆಗೋಷ್ಟು ಬೆಲ್ಲ ಸರಿಯಾಗಿದೆ. ನಂತರ ಇದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಕರಿ ಎಳ್ಳನ್ನ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದ್ರೆ ಬಿಸಿ ಮಾಡ್ಕೊಂಡು ಸೇರಿಸ್ಕೋಬಹುದು, ಎಳ್ಳನ್ನ ಹಾಗೆ ಕೂಡ ಸೇರಿಸ್ಕೋಬಹುದು.
2 ಚಮಚದಷ್ಟು ತುಪ್ಪವನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ನಮ್ಮ ಪ್ರಸಾದ ಇಲ್ಲಿ ರೆಡಿ ಆಯ್ತು. ಈ ಬರುವಂತ ಗೌರಿ ಗಣೇಶನ ಹಬ್ಬಕ್ಕೆ ಹಾಗೆ ತುಳಸಿ ಮದುವೆಗೆ ಪ್ರತಿಯೊಂದು ಹಬ್ಬಕ್ಕೂ ಕೂಡ ನೀವು ಇದನ್ನ ಪ್ರಸಾದವನ್ನ ಮಾಡಬಹುದು. ತುಂಬಾ ಈಸಿಯಾಗಿ ಕೂಡ ಇದೆ. ಇದು ತುಂಬಾನೇ ಶ್ರೇಷ್ಠವಾದಂತ ಪ್ರಸಾದ ಕೂಡ ಇದು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಅವಲಕ್ಕಿ ಪ್ರಸಾದ ಕೂಡ ಎಷ್ಟು ಈಸಿಯಾಗಿ ನಾವು ಮಾಡಬಹುದಂತ. ಇದು ಮಾತ್ರ ತುಂಬಾನೇ ಶ್ರೇಷ್ಠವಾದಂತ ಪ್ರಸಾದ. ಗಣೇಶನಿಗಾಗಲಿ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಈ ಪ್ರಸಾದವನ್ನ ಮಾಡ್ತಾ ಇರ್ತಾರೆ. ಹಾಗಿದ್ರೆ ಮೂರನೇ ಪ್ರಸಾದ ಯಾವುದಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಮೊದಲಿಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ನೀವು ಬೇಕಂದ್ರೆ ಮೈದಾ ಹಿಟ್ಟನ್ನ ತಗೋಬಹುದು. 1 ಚಮಚದಷ್ಟು ಅಕ್ಕಿ ಹಿಟ್ಟು, ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಬೇಕಂದ್ರೆ ಸೇರಿಸ್ಕೊಳ್ಳಿ. ನಾನಿಲ್ಲಿ ಸೇರಿಸ್ತಾ ಇಲ್ಲ, ಯಾಕಂದ್ರೆ ಉಪವಾಸ ಇದ್ದಾಗೆಲ್ಲ ನಾವು ತಿನ್ಕೋಬೇಕಾಗುತ್ತೆ, ಅದ್ರಗೋಸ್ಕರ. ನಂತರ ನಾನಿಲ್ಲಿ 1 ಕಪ್ಪನ್ನ ತಗೊಂಡಿದ್ದೀನಿ. ಇದರಲ್ಲಿ 1 ಚಮಚದಷ್ಟು ಎಣ್ಣೆ, 1 ಚಮಚದಷ್ಟು ತುಪ್ಪವನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಎಣ್ಣೆ ಮತ್ತೆ ತುಪ್ಪ ನಾವು ಯಾಕೆ ಮಿಕ್ಸ್ ಮಾಡೋದಪ್ಪ ಅಂದ್ರೆ ಕರ್ಜಿಕಾಯಿ ತಿನ್ನುವಾಗ ಬಾಯಲ್ಲಿ ಸಾಫ್ಟ್ ಆಗಿ ಇರಬೇಕು, ಹಾಗೆ ಕ್ರಿಸ್ಪಿಯಾಗಿ ಇರಬೇಕಪ್ಪ. ಹಾಗಿದ್ರೇನೆ ತಿನ್ನೋಕೆ ಕರ್ಜಿಕಾಯಿ ಮಜಾ. ಹಾಗಾಗಿ ನಾನಿಲ್ಲಿ 2 ಬಿಸಿ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ನಂತರ ನಾನಿಲ್ಲಿ ಅದೇ ಕಪ್ಲಿಂದ ಅರ್ಧ ಕಪ್ ಆಗೋಷ್ಟು ನೀರನ್ನ ತಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಹಿಟ್ಟನ್ನ ನಾವು ಗಟ್ಟಿಯಾಗಿ ಕಲಿಸ್ಕೋಬೇಕು. ಫ್ರೆಂಡ್ಸ್, ನೀವು ಮೈದಾ ಹಿಟ್ಟಿಗಿಂತ ಗೋಧಿ ಹಿಟ್ಟಿನಿಂದ ಮಾಡಿ ನೋಡಿ, ಟೇಸ್ಟಿಯಾಗಿ ಇರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು. ನಾನು ಆದಷ್ಟು ಹೋಳಿಗೆ ಆಯಿತು, ಯಾವುದೇ ರೆಸಿಪಿ ಮಾಡ್ಬೇಕಂದ್ರೆ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡೇ ಮಾಡ್ತಾ ಇರ್ತೀನಿ. ತುಂಬಾನೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗ ಇಲ್ಲಿ ಎಲ್ಲ ನೀರನ್ನ ಹಾಕಿ ನಾನು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಚಪಾತಿ ಎಲ್ಲ ಮಾಡ್ತೀವಲ್ಲ, ಅದಕ್ಕಿಂತ ಸ್ವಲ್ಪನೇ ಗಟ್ಟಿಯಾಗಿ ಹಿಟ್ಟನ್ನ ನಾವು ಕಲಿಸ್ಕೋಬೇಕು. ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನ ಸ್ಪ್ರೆಡ್ ಮಾಡ್ಕೊಂಡು ಇದನ್ನ ಮುಚ್ಚಿಬಿಟ್ಟು 1 ತಾಸವರೆಗೂ ರೆಸ್ಟ್ ಮಾಡೋಕೆ ಬಿಡಬೇಕು. ಅದೇ ಕಪ್ಲಿಂದ 1 ಕಪ್ ಆಗುವಷ್ಟು ತೆಂಗಿನಕಾಯಿಯನ್ನ ನಾನು ತುರಿದ್ಬಿಟ್ಟು ತಗೊಂಡಿದ್ದೀನಿ, ಒಣ ಕೊಬ್ಬರಿ. ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಪುಟಾಣಿಯನ್ನ ಪೌಡರ್ ಅನ್ನಾಗಿ ಮಾಡಿ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಪೌಡರ್ ಮಾಡಬೇಡಿ, ತರಿ ತರಿಯಾಗಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇದೇ ಕಪ್ಲಿಂದ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನ ಕೂಡ ನಾನು ತರಿ ತರಿಯಾಗಿ ರುಬ್ಕೊಂಡು ಸೇರಿಸ್ತಾ ಇದ್ದೀನಿ. ಜಾಸ್ತಿ ನಾವು ಪೌಡರ್ ಮಾಡಿ ಸೇರಿಸ್ಕೊಂಡ್ರೆ ಇದು ಎಣ್ಣೆಯಲ್ಲಿ ಫ್ರೈ ಆದಾಗ ಒಳಗಿರುವಂತ ಹೂರಣ ಗಟ್ಟಿಯಾಗಿ ಬಿಡುತ್ತೆ. ಅದಕ್ಕೋಸ್ಕರ 1 ಚಮಚದಷ್ಟು ಗಸಗಸೆ, 1 ಚಮಚದಷ್ಟು ಕರಿ ಎಳ್ಳನ್ನ ನಾನಿಲ್ಲಿ ಬಿಸಿ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾ ಹೇಳಿರುವಂತ ಟಿಪ್ಸ್ ಅನ್ನ ಫಾಲೋ ಮಾಡಿ, ಖಂಡಿತ ನಿಮ್ ಕರ್ಜಿಕಾಯಿ ತುಂಬಾ ಟೇಸ್ಟಿ ಆಗುತ್ತೆ, ಹಾಗೆ ಎಷ್ಟು ದಿನ ಇಟ್ಟರು ಕೂಡ ಕೆಡೋದಿಲ್ಲ. ಕೊನೆಯಲ್ಲಿ ನಾನು 1 ಚಮಚದಷ್ಟು ಏಲಕ್ಕಿ ಪೌಡರ್ ಅನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಅನ್ನ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ 1 ತಾಸಾದ ನಂತರ ನಿಮಗೆ ಹಿಟ್ಟು ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಟೈಮ್ ಜಾಸ್ತಿ ಇದ್ರೆ ನೀವು ಜಾಸ್ತಿ ಹೊತ್ತು ಕೂಡ ಬಿಡಬಹುದು. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಹಿಟ್ಟು. ಈ ರೀತಿ ಚಿಕ್ಕ ಚಿಕ್ಕ ಉಳ್ಳೆಗಳನ್ನಾಗಿ ಮಾಡ್ಕೋಬೇಕು. ನಂತರ ನಾನು ಇಲ್ಲಿ ಹಿಟ್ಟಿನಲ್ಲಿ ಸ್ವಲ್ಪ ಡಿಪ್ ಮಾಡಿ ಇದನ್ನ ಲಟ್ಟಿಸ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಗಾತ್ರದ ಕರ್ಜಿಕಾಯಿ ಬೇಕಲ್ಲ ಆ ಗಾತ್ರದಲ್ಲಿ ನೀವು ಇದನ್ನ ಲಟ್ಟಿಸ್ಕೋಬಹುದು ಎಲೆಯನ್ನ. ನಾನಿಲ್ಲಿ ಜಾಸ್ತಿ ದಪ್ಪ ಕೂಡ ಮಾಡಿಲ್ಲ, ಜಾಸ್ತಿ ತಿಳು ಕೂಡ ಮಾಡಿಲ್ಲ. ಈ ರೀತಿ ಎಲೆಯನ್ನ ಲಟ್ಟಿಸ್ಕೊಂಡ್ಬಿಟ್ಟು ನಂತರ ನಾವು ಇದಕ್ಕೆ ಮಿಶ್ರಣವನ್ನ ಸೇರಿಸಬೇಕು. ನಾನಿಲ್ಲಿ 1 ಕಪ್ ಅಲ್ಲಿ ನೀರನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪನೇ ನೀರನ್ನ ಈ ರೀತಿ ಸ್ಪ್ರೆಡ್ ಮಾಡಬೇಕು. ನೀರ್ ಹಚ್ಚೋದು ತುಂಬಾನೇ ಇಂಪಾರ್ಟೆಂಟ್. ನೀವು ಮೈದಾ ಹಿಟ್ಟಿನಿಂದ ಮಾಡಿ ಅಥವಾ ಗೋಧಿ ಹಿಟ್ಟಿನಿಂದ ಕರ್ಜಿಕಾಯಿ ಮಾಡಿ ಈ ರೀತಿ ನೀರನ್ನ ಹಚ್ಚಲೇಬೇಕು. ಇಲ್ಲ ಅಂದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಇದು ಓಪನ್ ಆಗುತ್ತೆ. ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ನಂತರ ನೀವು ಡಿಸೈನ್ ಅಲ್ಲಿ ಮಾಡ್ಬೇಕಂದ್ರೆ ಈ ರೀತಿ ಫೋರ್ಕ್ ಸ್ಪೂನ್ ಇರುತ್ತೆ ನೋಡಿ, ಈ ಸ್ಪೂನ್ ಅನ್ನ ನೀವು ಸ್ವಲ್ಪನೇ ಹಿಟ್ಟಿನಲ್ಲಿ ಡಿಪ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಬೇಕು. ಈ ರೀತಿ ಹಿಟ್ಟಿನಲ್ಲಿ ಡಿಪ್ ಮಾಡಿನೇ ಪ್ರೆಸ್ ಮಾಡಿ ಚೆನ್ನಾಗಿ ಡಿಸೈನ್ ಬರುತ್ತೆ. ಕೆಲವೊಂದ್ಸತಿ ನಾವು ಒಬ್ಬರೇ ಮಾಡ್ಬೇಕಾಗತ್ತೆ, ಕರ್ಜಿಕಾಯಿ ತುಂಬಾ ಟೈಮ್ ಹಿಡಿಯುತ್ತೆ ಅಂತ ಅನ್ನೋರಿದ್ರೆ ಸೊ ನಾ ಹೇಳಿರುವಂತ ಟಿಪ್ಸ್ ಅನ್ನ ನೀವು ಫಾಲೋ ಮಾಡಿ ಫ್ರೆಂಡ್ಸ್. ಈಗ ನಾನು ಇಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೆ 1 ಉಳ್ಳೆಯನ್ನ ತಗೊಂಡಿದ್ದೀನಿ. ದೊಡ್ಡ ಗಾತ್ರದ 1 ಉಳ್ಳೆಯನ್ನ ತಗೊಳ್ಳಿ. ಎಷ್ಟು ದೊಡ್ಡದಾಗುತ್ತಲ್ಲ ಅಷ್ಟು ದೊಡ್ಡದಾಗಿ ಎಲೆಯನ್ನ ನಾವು ಲಟ್ಟಿಸ್ಕೋಬೇಕು ಈ ರೀತಿಯಾಗಿ. ಫ್ರೆಂಡ್ಸ್, ನೀವು ಬೇಕಂದ್ರೆ ಹಿಟ್ಟನ್ನ ಎಲ್ಲ ಒಂದೇ ಸತಿ ತಗೊಂಡು ದೊಡ್ಡದಾಗಿರುವಂತ ಒಂದು ಚಪಾತಿಯನ್ನ ಮಾಡ್ಕೋಬಹುದು. ನಾನಿಲ್ಲಿ ಮನೆ ಎಷ್ಟು ದೊಡ್ಡದಿತ್ತಲ್ಲ ಅಷ್ಟು ದೊಡ್ಡದಾಗಿರುವಂತ ಒಂದು ಚಪಾತಿಯನ್ನ ಮಾಡ್ಕೊಂಡಿದ್ದೀನಿ. ನಂತರ 1 ಕಪ್ಪನ್ನ ತಗೊಂಡು ಕಟಿಂಗ್ ಅನ್ನ ಮಾಡ್ತಾ ಇದ್ದೀನಿ. ಆದಷ್ಟು ಕಪ್ಪು ಚೂಪಾಗಿರುವಂತ ಬಾಯಿ ಇರುತ್ತೆ ನೋಡಿ, ಅದರಿಂದ ನೀವು ಕಟಿಂಗ್ ಮಾಡಿ ತುಂಬಾ ಚೆನ್ನಾಗಿ ಕಟಿಂಗ್ ಆಗತ್ತೆ. ಸೊ ಈಗ ಇಲ್ಲಿ 4 ಮಾತ್ರ ಕಟಿಂಗ್ ಆಗ್ತಾ ಇದಾವೆ. ಸೊ ನಂದು ಚಪಾತಿ ಮನೆ ತುಂಬಾ ಚಿಕ್ಕದಾಗಿದೆ, ಅದಕ್ಕೋಸ್ಕರ ನೀವು ದೊಡ್ಡದಾಗಿರುವಂತ ಒಂದು ಚಪಾತಿ ಕಟ್ ಮಾಡ್ಕೊಂಡ್ರೆ ಒಂದೇ ಸತಿಗೆ ನೀವು ಒಂದು 8-10 ಕರ್ಜಿಕಾಯನ್ನ ಮಾಡಬಹುದು. ನೋಡಿ, ಈ ಗಾತ್ರದ ನೀವು ಕರ್ಜಿಕಾಯನ್ನ ಮಾಡಬಹುದು. ಒಂದೇ ಸೈಜ್ ಕೂಡ ಆಗುತ್ತೆ, ಹಾಗೆ ನೋಡೋಕು ಕೂಡ ಚೆನ್ನಾಗಿ ಅನ್ಸುತ್ತೆ.
ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಇಲ್ಲಿ ಕರ್ಜಿಕಾಯಿ ಮಾಡೋದು ರೌಂಡ್ ಶೇಪ್ದು ಒಂದು ಮನೆ ಇತ್ತು. ಸೊ ಇದಕ್ಕೆ ಕಚೋರಿ ಶೇಪ್ ಕೂಡ ಅಂತಾರೆ. ಸೊ ಅದರಲ್ಲಿ ನಾನು ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನಂತರ ಇದ್ರ ಮೇಲೆ ಮಿಶ್ರಣವನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಮತ್ತೆ ಒಂದು ಎಲೆಯನ್ನು ತಗೊಂಡು ನಾನು ಈ ರೀತಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದೊಂಥರ ನೋಡೋಕೆ ಚೆನ್ನಾಗಿ ಅನ್ಸುತ್ತೆ, ಶೇಪ್ ಕೂಡ ಚೆನ್ನಾಗಿ ಅನ್ಸುತ್ತೆ, ಹಾಗೆ ತಿನ್ನೋಕೆ ಕೂಡ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಯಾಕಂದ್ರೆ ರೌಂಡ್ ಶೇಪ್ ಅಲ್ಲಿ ಒಂದು ರೀತಿ ಕಚೋರಿ ಟೈಪ್ ಕಾಣ್ತಾ ಇರುತ್ತಲ್ವಾ, ಹಾಗಾಗಿ ಫ್ಲವರ್ ರೀತಿಯಲ್ಲಿ ಇದು ರೆಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು. ಸೊ ನಾನು ಇದೇ ರೀತಿಯಾಗಿ ಒಂದು 10 ರಿಂದ 15 ಆಗುವಷ್ಟು ಮಾಡಿ ಸೈಡ್ಗೆ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನ ನಾನು ಒಂದು ಬಟ್ಟೆಯಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಕಾಣ್ತಾ ಇದೆ ಅಂದ್ಬಿಟ್ಟು. ಸೊ ನಿಮಗೆ ಈ ರೀತಿ ಬೇಕಂದ್ರೆ ಈ ರೀತಿಯಾಗಿ ಕೂಡ ಮಾಡ್ಕೋಬಹುದು. ಇಲ್ಲಪ್ಪ ಅಂದ್ರೆ ನೀವು ಈ ರೀತಿಯಾಗಿರುವಂತಹ ಕರ್ಜಿಕಾಯಿದು ಒಂದು ಮನೆ ಇರುತ್ತೆ ನೋಡಿ, ಅದರಲ್ಲಿ ಕೂಡ ಮಾಡ್ಕೋಬಹುದು. ನಾನು ನಿಮ್ಗೆ ಇವತ್ತು 2 ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನ ಮಾಡ್ಕೋಬಹುದು. ಇಲ್ಲಪ್ಪ ಅಂದ್ರೆ 2 ಮನೆ ನಮ್ಮ ಮನೇಲಿ ಇದೆ ಅಂದ್ರೆ ಸೊ ನೀವು 2 ಅನ್ನ ಕೂಡ ಮಾಡ್ಕೋಬಹುದು. ಈ ರೀತಿ ನಾನು ಮತ್ತೆ ಮಿಶ್ರಣವನ್ನ ಸೇರಿಸಿ ಸ್ವಲ್ಪನೇ ನೀರನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿ ಒಂದೇ ಸತಿ ನೀವು ಎಲೆಯನ್ನ ಕಟ್ ಮಾಡ್ಕೊಳ್ಳಿ. ದೊಡ್ಡ ಶೇಪ್ ಬೇಕಾದ್ರೆ ದೊಡ್ಡ ಶೇಪ್ ಆಗಿ, ಚಿಕ್ಕ ಶೇಪ್ ಬೇಕಂದ್ರೆ ಚಿಕ್ಕ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡು ನೀವು ಈ ರೀತಿ ಕಾಚದಲ್ಲಿ ಹಾಕಿ ತೆಗಿಬಹುದು. ನೋಡೋಕೆ ಚೆನ್ನಾಗಿ ಅನ್ಸುತ್ತೆ. ಒಂದೇ ರೀತಿಯ ಕರ್ಜಿಕಾಯಲ್ಲಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ನಾನಿಲ್ಲಿ ಇದೇ ರೀತಿ ಮಾಡಿ ಎಲ್ಲವನ್ನ ಒಂದು ಒದ್ದೆ ಬಟ್ಟೆಯಲ್ಲಿ ಇಟ್ಟಿದ್ದೀನಿ. ಸೊ ಈ ರೀತಿ ಒಂದೇ ಸತಿ ಎಲ್ಲವನ್ನ ಮಾಡಿ ಇಡಬೇಕು. ಸೊ ಯಾಕಂದ್ರೆ ಒಂದೇ ಮಾಡೋದ್ರಿಂದ ಸೊ ಒಂದ್ಸತಿ ಎಣ್ಣೆ ಕಾದಿದೆ, ಒಂದ್ಸತಿ ಮತ್ತೆ ಮಾಡಬೇಕು ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ, ಹಾಗೆ ಗ್ಯಾಸ್ ಕೂಡ ವೇಸ್ಟ್ ಆಗುತ್ತೆ. ನೀವು ಎಲ್ಲವನ್ನ ಈ ರೀತಿ ಒಂದ್ಸತಿ ಮಾಡಿ ಒಂದು ಕಾಟನ್ ಬಟ್ಟೆಯನ್ನ ಸ್ವಲ್ಪನೇ ಹಸಿ ಮಾಡ್ಕೋಬೇಕು. ಜಾಸ್ತಿ ಹಸಿ ಮಾಡ್ಕೋಬಾರ್ದು, ಸ್ವಲ್ಪ ಹಸಿ ಮಾಡ್ಕೊಂಡು ಈ ರೀತಿ ಮುಚ್ಚಿಬಿಟ್ಟು ಇಟ್ರೆ ನೀವು 1 ತಾಸು 2 ತಾಸು ಇಟ್ಟರು ಕೂಡ ಏನೂ ಆಗೋದಿಲ್ಲ. ಫ್ರೆಂಡ್ಸ್, ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. 1 ತಾಸು ಮೇಲಾಯಿತು. ಸೊ ಇದೆಲ್ಲ ಮಾಡಿಬಿಟ್ಟು ಮತ್ತೆ ನನ್ನ ಮಗನಿಗೆ ಸ್ವಲ್ಪ ಊಟ ತಿನ್ನಿಸಿ ಮತ್ತೆ ನಾನು ವಿಡಿಯೋನ ಶುರು ಮಾಡಿದೆ. ಸೊ ಅಲ್ಲಿವರೆಗೂ ಏನೂ ಆಗಿಲ್ಲ. ಸೊ ಈಗ ನಾನಿಲ್ಲಿ ಎಣ್ಣೆ ಕೂಡ ಕಾದಿದೆ. ಎಣ್ಣೆ ಕಾದ್ಮೇಲೆ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಸೊ ಈ ರೀತಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಮೇಲ್ಗಡೆ ನಾವು ಮತ್ತೆ ಎಣ್ಣೆಯನ್ನ ಸೇರಿಸಬೇಕು. ಈ ರೀತಿ ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿ ಬಲೂನ್ ರೀತಿಯಲ್ಲಿ ಇದು ಉಬ್ಬುತ್ತೆ. ನೋಡಿ, ಈ ಗ್ಯಾಸ್ ಅನ್ನ ನಾನು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟಿದ್ದೀನಿ. ಫ್ರೆಂಡ್ಸ್, ಎಣ್ಣೆಯನ್ನ ನಾವು ಚೆನ್ನಾಗಿ ಬಿಸಿ ಮಾಡಿಕೊಂಡು ನಂತರ ನಾವು ಮೀಡಿಯಂ ಫ್ಲೇಮ್ ಅಲ್ಲೇ ಗ್ಯಾಸ್ ಅನ್ನ ಇಟ್ಟು ಫ್ರೈ ಮಾಡ್ಕೋಬೇಕು. ಈಗ ನಾನು ಇಲ್ಲಿ ಫುಲ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನೀವು ಒಬ್ಬರೇ ಇದ್ರೂ ಕೂಡ ನಾನು ಹೇಳಿರುವಂತ ಟಿಪ್ಸ್ ಅನ್ನ ಫಾಲೋ ಮಾಡಿ ಒಂದು ಒದ್ದೆ ಬಟ್ಟೆಯಲ್ಲಿ ನೀವು ಈ ರೀತಿ ಮಾಡಿ ಒಂದ್ಸತಿ ಇಟ್ಟು ನಂತರ ಒಂದೇ ಸತಿ ನೀವು ಎಲ್ಲವನ್ನ ಫ್ರೈ ಮಾಡ್ಕೋಬಹುದು. ತುಂಬಾ ಈಸಿಯಾಗಿ ಆಗತ್ತೆ ಕರ್ಜಿಕಾಯಿ. ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಕರ್ಜಿಕಾಯಿ ಕೂಡ ಕೇವಲ ಒಬ್ಬರೇನೂ ಮಾಡ್ಬೋದು ಅಂತ. ಹಾಗಿದ್ರೆ ಈಗ ನಾವು 4ನೇ ಪ್ರಸಾದ ಯಾವುದು ಅಂತ ಗಣೇಶನಿಗೆ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಕಡಲೆಯನ್ನ ತಗೊಂಡಿದ್ದೀನಿ. ನಂತರ ಅದೇ ಕಪ್ ಅಳತೆಯಿಂದ ಅರ್ಧ ಕಪ್ ಆಗುವಷ್ಟು ಬೆಲ್ಲ, ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿಯನ್ನ ತುರಿದ್ಬಿಟ್ಟು ತಗೊಂಡಿದ್ದೀನಿ. ಎಳ್ಳನ್ನ ಕೂಡ ಇಲ್ಲಿ ತಗೊಂಡಿದ್ದೀನಿ. ತುಪ್ಪವನ್ನು ಕೂಡ 1 ಸ್ಪೂನ್ ಆಗುವಷ್ಟು ಬೇಕಾಗುತ್ತೆ. ಈ ಪಂಚಕಜ್ಜಾಯ ಮಾಡೋದಕ್ಕೆ ಈ 5 ಪದಾರ್ಥವು ತುಂಬಾ ಮುಖ್ಯವಾಗಿದ್ದು, ಸೊ ಈ 5 ಪದಾರ್ಥವನ್ನ ನಾವು ಕೂಡಿಸಿ ಮಾಡೋದ್ರಿಂದಾನೇ ಪಂಚಕಜ್ಜಾಯ ಅಂತ ಕರೀತಾರೆ. ಫ್ರೆಂಡ್ಸ್, ಬೇಕಂದ್ರೆ ಸ್ವಲ್ಪನೇ ಡ್ರೈ ಫ್ರೂಟ್ಸ್ ಅನ್ನ ಸೇರಿಸ್ಕೋಬಹುದು. ಕೇವಲ ಅಲಂಕಾರಕ್ಕೋಸ್ಕರ ಮಾತ್ರ ಇದು. ಫ್ರೆಂಡ್ಸ್, ಈಗ ಪಂಚಕಜ್ಜಾಯವನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ. ಮೊದಲಿಗೆ ನಾನೊಂದು ಪ್ಯಾನ್ ಅನ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಆ ಪ್ಯಾನ್ ಅಲ್ಲಿ 1 ಕಪ್ ಆಗುವಷ್ಟು ಕಡಲೆಯನ್ನ ತಗೊಂಡಿದ್ದೀನಿ. ಫ್ರೆಂಡ್ಸ್, ಕೆಲವರು ಕಡಲೆ ಬೇಳೆಯಿಂದ ಕೂಡ ಮಾಡ್ತಾರೆ, ಹಾಗೆ ಹೆಸರು ಬೇಳೆಯಿಂದ ಕೂಡ ಈ ಪಂಚಕಜ್ಜಾಯವನ್ನ ಮಾಡ್ತಾರೆ. ಆದರೆ ತುಂಬಾನೇ ಶ್ರೇಷ್ಠವಾಗಿ ಕಡಲೆಯಿಂದಾನೇ ಮಾಡಬೇಕು. ಗಣಪತಿಗೆ ಪುರಾತನ ಕಾಲದಿಂದಲೂ ಕಡಲೆಯಿಂದಾನೇ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಇವತ್ತು ನಾನು ಕಡಲೆಯಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ಈಗ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ, ಸಿಪ್ಪೆ ಕೂಡ ಲೈಟ್ ಆಗಿ ಇಲ್ಲಿ ಸಪರೇಟ್ ಆಗ್ತಾ ಇದಾವೆ. ಫ್ರೆಂಡ್ಸ್, ಈ ರೀತಿ ಆದ್ರೆ ಸಾಕು, ನಮ್ದು ಇಲ್ಲಿ ಕಡಲೆ ರೆಡಿ ಆಗಿದೆ ಅಂತ ಅರ್ಥ. ಸೊ ಈಗ ನಾನಿಲ್ಲಿ ಗ್ಯಾಸ್ ಅನ್ನ ಆಫ್ ಮಾಡಿ ಇದು ಪೂರ್ತಿ ತಣ್ಣಗಾಗೋಕೆ ಬಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಗಣೇಶ ಚತುರ್ಥಿಗೆ ಬೇಕಾಗಿರುವಂತ 5 ಪ್ರಸಾದ ರೆಸಿಪಿಯನ್ನ ನಾನು ಮೊದಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದ್ರೆ ಕೆಳಗಡೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಪೂರ್ತಿ ತಣ್ಣಗಾದ ನಂತರ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಎಷ್ಟಾಗುತ್ತಲ್ಲ ಅಷ್ಟು ನುಣ್ಣಗೆ ಪೌಡರ್ ಅನ್ನಾಗಿ ಮಾಡ್ಕೋಬೇಕು. ನೋಡಿ, ಈ ರೀತಿ ನುಣ್ಣಗೆ ಪೌಡರ್ ಅನ್ನಾಗಿ ಮಾಡ್ಕೊಂಡು ನಂತರ ನಾವು ಇದನ್ನ ಸೈಡ್ಗೆ ಇಡಬೇಕು. ಫ್ರೆಂಡ್ಸ್, ನಂತರ ಅದೇ ಪ್ಯಾನ್ಗೆ ನಾನು 1 ಚಮಚದಷ್ಟು ತುಪ್ಪವನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಕರಗಿದ ನಂತರ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಅನ್ನ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಬೇಕಂದ್ರೆ ನೀವು ಡ್ರೈ ಫ್ರೂಟ್ಸ್ ಅನ್ನ ಸೇರಿಸ್ಕೊಳ್ಳಿ, ಬೇಡಪ್ಪ ಅಂದ್ರೆ ಸ್ಕಿಪ್ ಮಾಡಬಹುದು. ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ನೋಡೋಕೆ ತುಂಬಾನೇ ಚೆನ್ನಾಗಿ ಅನಿಸುತ್ತೆ, ಅದಕ್ಕೋಸ್ಕರ.
ಫ್ರೆಂಡ್ಸ್, ಈಗ ನಾನಿದು ಕಪ್ಪಲ್ಲಿ ಸರ್ವನ್ನ ಮಾಡ್ಕೋತಾ ಇದ್ದೀನಿ. ಅದೇ ಪ್ಯಾನ್ಗೆ ನಾನು ಅರ್ಧ ಕಪ್ ಆಗೋಷ್ಟು ಬೆಲ್ಲವನ್ನ ಕೂಡ ಸೇರಿಸ್ತಾ ಇದ್ದೀನಿ. ಬೆಲ್ಲ ನಾವು ಪ್ಯಾನ್ಗೆ ಹಾಕಿದ ತಕ್ಷಣವೇ ನಾವು ಗ್ಯಾಸ್ ಅನ್ನ ಆಫ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು ಇದನ್ನ ಪಾಕವನ್ನ ಮಾಡ್ಕೋಬಾರ್ದು ಫ್ರೆಂಡ್ಸ್. ಗ್ಯಾಸ್ ಅನ್ನ ಆಫ್ ಮಾಡಿ, ಗ್ಯಾಸ್ ಆಫ್ ಮಾಡಿದ್ಮೇಲೆ ಪ್ಯಾನ್ ಅಂದ್ರೂ ಬಿಸಿ ಇದ್ದೇ ಇರುತ್ತೆ. ಸೊ ಅದೇ ಬಿಸಿ ಇರುವಂತ ಪ್ಯಾನ್ ಅಲ್ಲಿ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಬೆಲ್ಲ ಕೂಡ ಚೆನ್ನಾಗಿ ಇಲ್ಲಿ ಮೆಲ್ಟ್ ಆಗಿದೆ. ಈಗ ನಾ ಇದಕ್ಕೆ ಒಣ ಕೊಬ್ಬರಿಯನ್ನ ಸೇರಿಸ್ತಾ ಇದ್ದೀನಿ. ನಾವು ರುಬ್ಬಿಟ್ಟಿರುವಂತ ಕಡಲೆ ಪುಡಿ ಕೂಡ ಅದಕ್ಕೆ ಸೇರಿಸ್ಕೋಬೇಕು. ನಂತರ ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ ಅನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಂತರ ಇನ್ನು ಸ್ವಲ್ಪ ಡೆಕೋರೇಷನ್ಗೋಸ್ಕರ ಇಲ್ಲಿ ಸೈಡ್ಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಬೆಲ್ಲ ಬಿಸಿ ಇರುತ್ತೆ, ಕೈಲಿಂದ ಮಾತ್ರ ಮಿಕ್ಸ್ ಮಾಡ್ಕೋಬೇಡಿ. ಸ್ವಲ್ಪ ಹೊತ್ತು ಸ್ಪೂನ್ಲಿಂದಾನೇ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು ಎಳ್ಳನ್ನ ಕೂಡ ಇಲ್ಲಿ ಸೇರಿಸಿದ್ದೀನಿ. ಈ ರೀತಿ ಚೆನ್ನಾಗಿ ಸ್ಪೂನ್ಲಿಂದಾನೇ ಮಿಕ್ಸ್ ಮಾಡಿಕೊಂಡು ನಂತರ ಇದು ತಣ್ಣಗಾದ ನಂತರ ಕೈಲಿಂದ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ಪಂಚಕಜಾಯ ಮಾಡಿ ನೋಡಿ ಒಂದ್ಸತಿ. ತುಂಬಾನೇ ಟೇಸ್ಟಿಯಾಗಿ ಅನ್ಸುತ್ತೆ. ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗಣೇಶನಿಗೆ ತುಂಬಾನೇ ಇಷ್ಟ ಆಗಿರುವಂತ ಇದೊಂದು ಪ್ರಸಾದ ರೆಸಿಪಿ ಅಂತ ಹೇಳ್ಬೋದು. ಫ್ರೆಂಡ್ಸ್, ನೋಡೋದ್ರಲ್ಲ ಪಂಚಕಜಾಯ ಕೂಡ ನಾವು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಹಾಗೆ ಈ ಪಂಚಕಜಾಯ ಅಂದ್ರೂ ತುಂಬಾನೇ ಗಣೇಶನಿಗೆ ಪ್ರಿಯವಾದಂಥ ಪ್ರಸಾದ. ಫ್ರೆಂಡ್ಸ್, ಈಗ ಎಲ್ಲವೂ ಸಿಹಿ ಆದರೆ ಖಾರನೂ ಕೂಡ ಗಣೇಶನಿಗೆ ತುಂಬ ಇಷ್ಟ. ಹಾಗಾಗಿ ನಾನಿಲ್ಲಿ ಚಕುಲಿಯನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಗಣೇಶ ಚತುರ್ಥಿಗೆ ಚಕುಲಿ ಕೂಡ ಪ್ರಸಾದ ರೀತಿಯಲ್ಲಿ ನೈವೇದ್ಯವನ್ನು ಮಾಡ್ತಾರೆ. ಸೊ ಹಾಗಿದ್ರೆ ಚಕುಲಿ ಕೂಡ ನಾವು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ ಈ ಕಪ್ಲಿಂದ 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಒಂದು ಕಪ್ಪು ಅಥವಾ ಒಂದು ಪಾತ್ರೆಯನ್ನ ನೀವು ಮೆಜರ್ಮೆಂಟ್ ಅನ್ನಾಗಿ ಮಾಡ್ಕೋಬೇಕು. 3 ಕಪ್ ಆಗುವಷ್ಟು ಅಕ್ಕಿಗೆ 1 ಕಪ್ ಆಗುವಷ್ಟು ಹುರ್ಗಡ್ಲೆಯನ್ನ ತಗೋಬೇಕು. ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ಅದನ್ನ ನಾನು ಪೌಡರ್ ಅನ್ನಾಗಿ ಮಾಡಿ ಸೇರಿಸ್ತಾ ಇದ್ದೀನಿ. ಇದನ್ನ ಈಗ ನಾವು ಜರಡಿಯನ್ನಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ಹುರ್ಗಡ್ಲೆಯನ್ನ ನೀವು ಜಾಸ್ತಿ ಕೂಡ ಹಾಕೋಬಹುದು. ಸೊ ಹುರ್ಗಡ್ಲೆ ಎಷ್ಟು ಹಾಕ್ತಿವಲ್ಲ ಅಷ್ಟು ಕ್ರಿಸ್ಪಿಯಾಗಿ ಆಗತ್ತೆ. ಈಗ ನಾ ಹೇಳಿರುವಂತ ಮೆಜರ್ಮೆಂಟ್ ಅಲ್ಲಿ 3 ಕಪ್ ಅಕ್ಕಿಗೆ 1 ಕಪ್ ಆಗೋಷ್ಟು ಹುರ್ಗಡ್ಲೆ ಪರ್ಫೆಕ್ಟ್ ಆಗಿದೆ. ಸೊ ಇದನ್ನ ಈಗ ನಾವು ಜರಡಿಯನ್ನಾಗಿ ಮಾಡ್ಕೋಬೇಕು. ಈ ರೀತಿ ಜರಡಿ ಮಾಡಿಕೊಂಡು ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ, ಸ್ವಲ್ಪನೇ ಅರಿಶಿನವನ್ನ ಸೇರಿಸಿದ್ದೀನಿ. 1 ಚಮಚದಷ್ಟು ಬಿಳಿ ಎಳ್ಳು ಮತ್ತೆ ಕರಿ ಎಳ್ಳನ್ನ ಕೂಡ ಇಲ್ಲಿ ಸೇರಿಸಿದ್ದೀನಿ. 1 ಚಮಚದಷ್ಟು ಇಂಗನ್ನ ಕೂಡ ನಾನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ಇದಕ್ಕೆ ಓಂಕಾಳನ್ನ ಕೂಡ ನಾನು 1 ಚಮಚದಷ್ಟು ಸೇರಿಸ್ತಾ ಇದ್ದೀನಿ. ಓಂಕಾಳು ಹಾಕೋದ್ರಿಂದ ಟೇಸ್ಟ್ ಸಖತ್ತಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ನಾನು ಇಲ್ಲಿ 1/4 ಕಪ್ ಆಗೋಷ್ಟು ಎಣ್ಣೆಯನ್ನ ತಗೊಂಡಿದ್ದೀನಿ. ಸ್ವಲ್ಪ 1/4 ಕಪ್ಗಿಂತ ಕಡಿಮೆ ತಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಲೈಟ್ ಆಗಿ ಬಿಸಿ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಈ ರೀತಿ ಬಿಸಿ ಮಾಡಿಕೊಂಡು ಸೇರಿಸೋದ್ರಿಂದ ನಮ್ಮ ಚಕ್ಲಿ ತುಂಬಾ ಕ್ರಿಸ್ಪಿ ಆಗುತ್ತೆ. ಒಂದ್ ರೀತಿಯಲ್ಲಿ ತಿನ್ನುವಾಗ ಕುಟುಂಬ ಅಂತ ಸೌಂಡ್ ಕೂಡ ಬರುತ್ತೆ. ಆ ರೀತಿ ಆಗುತ್ತೆ. ಬೇಡ ಅಂದ್ರೆ ನೀವು ಹಾಗೆ ಕೂಡ ಎಣ್ಣೆಯನ್ನ ಸೇರಿಸ್ಕೋಬಹುದು. ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಸೇರಿಸ್ತಾ ನಾವು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟೆಲ್ಲ ಕಲಿಸ್ಕೋತೀವಿ ನೋಡಿ, ಅದೇ ರೀತಿ ಹದಕ್ಕೆ ಬರುವವರೆಗೂ ನಾವು ಕಲಿಸ್ಕೋಬೇಕು. ನಾನಿಲ್ಲಿ 1.5 ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾ ಮಾಡ್ತಾ ಇರುವಂತ ಪ್ರತಿ ಒಂದು ವಿಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಈ ಬರ್ತಾ ಇರುವಂತ ಗೌರಿ ಗಣೇಶ ಹಬ್ಬಕ್ಕೆ ಈ ರೆಸಿಪಿಯನ್ನ ಮಿಸ್ ಮಾಡ್ದೇನೆ ಮಾಡಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಇಲ್ಲಾನು ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಸೊ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನಿಮ್ಗೆ ಏನಾದ್ರೂ ಜಾಸ್ತಿ ಗಟ್ಟಿ ಅನಿಸ್ತಾ ಇದೆಯಪ್ಪ ಅಂದ್ರೆ ಸ್ವಲ್ಪ ಕೈಗೆ ನೀರನ್ನ ಈ ರೀತಿ ಸೇರಿಸ್ಕೊಂಡು ನೀವು ಎಷ್ಟು ಹಿಟ್ಟನ್ನ ಸಾಂಚದಲ್ಲಿ ಹಾಕ್ತಿರಲ್ವಾ ಮನೆಯಲ್ಲಿ, ಚಕ್ಲಿ ಮನೆಯಲ್ಲಿ, ಅದನ್ನ ಅಷ್ಟೇ ನೀವು ಕೈಲಿಂದ ಮೃದು ಮಾಡ್ಕೋಬೇಕು. ನಂತರ ನಾನಿಲ್ಲಿ 2 ಮನೆಯನ್ನ ತಗೊಂಡಿದ್ದೀನಿ. ಒಂದು ಈ ಶೇಪ್ದು, ಒಂದು ಚಕ್ಲಿ ಎಲ್ಲ ಮಾಡ್ತೀವಲ್ಲ ಆ ಶೇಪ್ದು ತಗೊಂಡಿದ್ದೀನಿ. ಆದಷ್ಟು ಈ ರೀತಿ ಪ್ರೆಸ್ ಮಾಡುವಂತದ್ದು ಇರುತ್ತೆ ನೋಡಿ ಚಕ್ಲಿ ಮನೆ, ಅದೇ ತಗೊಳ್ಳಿ. ತುಂಬಾ ಈಸಿಯಾಗಿ ನಾವು ಚಕ್ಲಿಯನ್ನ ಮಾಡಬಹುದು. ಇನ್ನೊಂದು ಬರುತ್ತೆ 2 ಕಡೆ ನಾವು ಪ್ರೆಸ್ ಮಾಡುವಂತದ್ದು. ಆ ರೀತಿ ಪ್ರೆಸ್ ಮಾಡುವಂತಿದ್ರೆ ತುಂಬಾ ಕೈ ನೋವಾಗುತ್ತೆ. ಆದಷ್ಟು ಈ ರೀತಿ ಉದ್ದದಾಗಿರುವಂತದ್ದು ಹಾಗೆ ರೌಂಡ್ ಆಗಿ ನಾವು ತಿರ್ಗಿಸುವಂತ ಚಕ್ಲಿ ಮನೆ ಇದ್ರೆ ತುಂಬಾ ಈಸಿಯಾಗಿ ನಾವು ಚಕ್ಲಿಯನ್ನ ಮಾಡಬಹುದು. ಸ್ವಲ್ಪ ಎಣ್ಣೆಯನ್ನ ನಾನು ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾನು ಆಮೇಲೆ ಮಾಡ್ತೀನಿ ನನ್ನ ಮಗನಿಗೋಸ್ಕರ. ಈಗ ನಾವೇನು ಸ್ವಲ್ಪನೇ ಮೃದು ಮಾಡ್ಕೊಂಡಿದ್ವಲ್ಲ ಆ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಚಕ್ಲಿ ನೋಡೋಕೆ ಒಂದೇ ಸೈಜ್ ಇರಬೇಕು, ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಬೇಕಂದ್ರೆ ಒಂದೇ ಲೆವೆಲ್ ಆಗಿ ಇರಬೇಕು. ಹಾಗಿದ್ರೆ ಒಂದೇ ಲೆವೆಲ್ ಆಗಿ ಚಕ್ಲಿ ಮಾಡ್ಬೇಕಪ್ಪ ಅಂದ್ರೆ ಈ ಟಿಪ್ಸ್ ಅನ್ನ ಫಾಲೋ ಮಾಡಿ ಫ್ರೆಂಡ್ಸ್. ನಾನು ಇಲ್ಲೊಂದು ಪ್ಲೇಟ್ ಅನ್ನ ತಗೊಂಡಿದ್ದೀನಿ. ಪ್ಲೇಟ್ ಮೇಲೆ ಚಕ್ಲಿಯನ್ನ ನಾನು ಹಾಕ್ತಾ ಇದ್ದೀನಿ. ಯಾಕಂದ್ರೆ ಈ ರೀತಿ ಚಿಕ್ಕದಾಗಿರುವಂತ ಒಂದು ಪ್ಲೇಟ್ ಮೇಲೆ ಈ ರೀತಿ ಎಷ್ಟು ದೊಡ್ಡದಾಗಿ ಬೇಕು, ಎಷ್ಟು ಚಿಕ್ಕದಾಗಿ ಬೇಕಲ್ಲ ಅಷ್ಟು ಚಕ್ಲಿಯನ್ನ ನಾವು ಮಾಡ್ಕೋಬಹುದು.
ನಮ್ದು ಪ್ಲೇಸ್ಟ್ ಎಷ್ಟು ಅಗಲ ಇರುತ್ತಲ್ಲ ಅಷ್ಟು ಅಗಲವಾಗಿ ನಾವು ಚಕ್ಲಿಯನ್ನ ಇಲ್ಲಿ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಚಕ್ಲಿ ರೆಡಿ ಆಯಿತು. ಸ್ವಲ್ಪನೂ ಮುರಿತಾ ಇಲ್ಲ, ಯಾಕಂದ್ರೆ ಹಿಟ್ಟು ನಾವು ಚೆನ್ನಾಗಿ ಕಲಸ್ಕೋದ್ರಿಂದ ಸ್ವಲ್ಪನೂ ಮುರಿಯೋದಿಲ್ಲ ಫ್ರೆಂಡ್ಸ್. ಜಾಸ್ತಿ ಮೃದು ಕೂಡ ಮಾಡ್ಕೋಕ್ ಹೋಗ್ಬೇಡಿ, ಜಾಸ್ತಿ ಗಟ್ಟಿಯಾಗಿ ಕೂಡ ಇರಬಾರ್ದು. ಅದಕ್ಕೆ ನಾನು ಹೇಳಿದ್ ನಿಮ್ಗೆ. ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಂಡು ನಂತರ ನಮ್ಗೆ ಎಷ್ಟು ಹದಕ್ ಬೇಕಲ್ಲ ಅಷ್ಟು ನೀರನ್ನ ಕೈಯಲ್ಲಿ ಹಾಕೊಂಡು ನಾವು ಮತ್ತೆ ಮೃದು ಮಾಡ್ಕೋಬಹುದು. ನೋಡಿ, ಒಂದೇ ಲೆವೆಲ್ದು ಚಕ್ಲಿ ಮಾಡ್ಬೇಕಪ್ಪ ಅಂದ್ರೆ ಈ ರೀತಿ ಪ್ಲೇಟ್ ಅಲ್ಲಿ ಮಾಡಿ ಮಾಡಿ ಒಂದು ಪಾಕೆಟ್ ಮೇಲೂ ಅಥವಾ ಒಂದು ಪ್ಲಾಸ್ಟಿಕ್ ಹಾಳಿ ಮೇಲೇನೋ ಹಾಕ್ತಾ ಇರಿ. ನಾನಿಲ್ಲಿ ಒಂದು ಅಕ್ಕಿ ಚೀಲ ಇತ್ತು, ಆ ಚೀಲದ ಮೇಲೆ ಇಲ್ಲಿ ಮಾಡಿ ಮಾಡಿ ಎಲ್ಲವನ್ನ ಹಾಕಿದ್ದೀನಿ. ಮಿಕ್ಕಿರುವಂತ ಇನ್ನು ಸ್ವಲ್ಪ ಹಿಟ್ಟನ್ನ ನಾನಿಲ್ಲಿ ಸೈಡ್ಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಈ ರೀತಿ ನಾವು ಒಂದೇ ಸತಿ ಮಾಡಿ ಒಂದು ಪಾಕೆಟ್ ಹಾಳಿಯಲ್ಲಿ ಹಾಕೋದ್ರಿಂದ ನಮ್ಗೆ ಈಸಿ ಆಗುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಫ್ರೆಂಡ್ಸ್. ಈಗ ನಾನಿಲ್ಲಿ ಒಂದೊಂದಾಗಿ ಕೈಯಲ್ಲಿ ತಗೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿ ಪಾಕೆಟ್ ಹಾಳೆಯಲ್ಲಿ ಹಾಕೋದ್ರಿಂದ ಕೈಯಲ್ಲಿ ತುಂಬಾ ಸಲೀಸಾಗಿ ನಾವು ತಗೋಬಹುದು. ಈಗ ಕಾದಿರುವಂತ ಎಣ್ಣೆಯಲ್ಲಿ ನಾನು ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಎಣ್ಣೆಯನ್ನ ನಾವು ಚೆನ್ನಾಗಿ ಬಿಸಿ ಮಾಡಿಕೊಂಡು ನಂತರ ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಚಕ್ಲಿಯನ್ನ ಬಿಡಬೇಕು. ನಿಮ್ಗೆ ಎಷ್ಟಾಗುತ್ತಲ್ಲ ಎಣ್ಣೆಯಲ್ಲಿ ಅಷ್ಟು ಚಕ್ಲಿಯನ್ನ ಬಿಡಿ. ನಾನು ಒಂದು 7 ಚಕ್ಲಿಯನ್ನ ಇಲ್ಲಿ ಬಿಟ್ಟಿದ್ದೀನಿ. ಈ ರೀತಿ ಬಿಟ್ಬಿಟ್ಟು ತಕ್ಷಣವೇ ನಾವು ಇದನ್ನ ಟರ್ನ್ ಮಾಡಬಾರ್ದು. ತಕ್ಷಣವೇ ನಾವು ಟರ್ನ್ ಮಾಡಿದ್ರೆ ಹಸಿ ಹಿಟ್ಟಿದ್ರೆ ಇದು ಒಡೆದ್ ಬಿಡುತ್ತೆ. ಫಸ್ಟ್ ಏನ್ ಹಾಕಿದ್ನಲ್ಲ ಅದನ್ನ ಮಾತ್ರ ನಾನಿಲ್ಲಿ ಟರ್ನ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಲೈಟ್ ಆಗಿ ಬಬಲ್ಸ್ ಏನು ಕಡಿಮೆ ಆಗುತ್ತೆ ನೋಡಿ, ಆವಾಗ ನಾವು ಇದನ್ನ ಟರ್ನ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ನಾನಿಲ್ಲಿ ಎಲ್ಲ ಚಕ್ಲಿಯನ್ನ ಚೆನ್ನಾಗಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನಮ್ ಚಕ್ಲಿ ಇಲ್ಲಿ ಒಂದಕ್ಕೂ ಹೊಡೆದಿಲ್ಲ. ಯಾಕೆ ಹೊಡೆದಿಲ್ಲಪ್ಪ ಅಂದ್ರೆ ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ಕೋತೀವಿ ನೋಡಿ, ಅದೇ ಮೇನ್ ಇಂಪಾರ್ಟೆಂಟು. ನಾವು ಹಿಟ್ಟು ಜಾಸ್ತಿ ಗಟ್ಟಿಯಾಗಿ ಕೂಡ ಕಲಸ್ಕೋಬಾರ್ದು, ಜಾಸ್ತಿ ಮೃದುವಾಗಿ ಕೂಡ ಕಲಸ್ಕೋಬಾರ್ದು ಫ್ರೆಂಡ್ಸ್. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಕೆಲವೊಂದ್ಸತಿ ಚಕ್ಲಿ ಮಾಡುವಾಗ ಎಣ್ಣೆಯಲ್ಲಿ ಒಡೆದ್ಬಿಟ್ರೆ ಎಣ್ಣೆ ಎಲ್ಲ ವೇಸ್ಟ್ ಆಗುತ್ತೆ, ಹಾಗೆ ತುಂಬಾ ಬೇಜಾರು ಕೂಡ ಆಗುತ್ತೆ, ಮಾಡಿದ್ದು ವೇಸ್ಟ್ ಆಯ್ತಲ್ಲಪ್ಪ ಅಂದ್ಬಿಟ್ಟು. ಹಾಗಾಗಿ ನೀವು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ, ಹಾಗೆ ನಾ ಹೇಳಿರುವಂತ ಮೆಜರ್ಮೆಂಟ್ ಅನ್ನು ನೀವು ಉಪಯೋಗಿಸ್ಕೊಂಡು ಚಕ್ಲಿಯನ್ನ ಮಾಡಿ ಫ್ರೆಂಡ್ಸ್. ತುಂಬಾ ಅಂದ್ರೆ ತುಂಬಾನೇ ಈಸಿಯಾಗಿ ನೀವು ಫಸ್ಟ್ ಟೈಮ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಚಕ್ಲಿ ಇಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಚಕ್ಲಿ ಕೂಡ ಇಲ್ಲಿ ಮಾಡಿದ್ವಿ ಅಂತ. ಹಾಗೆ ಇದನ್ನ ನೀವು 1 ರಿಂದ 2 ತಿಂಗಳವರೆಗೂ ಸ್ಟೋರ್ ಮಾಡಬಹುದು. ಕೊನೆಯದಾಗಿ ನಾನು ಇಲ್ಲಿ ಹಾಲಿನ ಪೌಡರ್ದು ಮೋದಕವನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ತುಪ್ಪವನ್ನ ತಗೊಂಡಿದ್ದೀನಿ. 1 ಕಪ್ಪು ಅಥವಾ 1 ಗ್ಲಾಸ್ ಅನ್ನ ಅಳತೆಯನ್ನಾಗಿ ಮಾಡಿಕೊಳ್ಳಿ ಮೆಜರ್ಮೆಂಟ್ಗೆ. ನಂತರ ನಾನಿಲ್ಲಿ ಅದೇ ಕಪ್ನಿಂದ 1 ಕಪ್ ಆಗುವಷ್ಟು ಹಾಲನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಕಾಸಿ ಆರಿರುವಂತ ಹಾಲನ್ನೇ ಸೇರಿಸಿ. ನಂತರ ಅದೇ ಕಪ್ಲಿಂದ 2 ಕಪ್ ಆಗುವಷ್ಟು ಹಾಲಿನ ಪುಡಿಯನ್ನ ನಾನು ತಗೋತಾ ಇದ್ದೀನಿ ಫ್ರೆಂಡ್ಸ್. ನೀವೇನಾದ್ರೂ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅಂಗನವಾಡಿಯಿಂದ ಹಾಲಿನ ಪೌಡರ್ ಬರುತ್ತೆ ನೋಡಿ, ಆ ಪೌಡರ್ ಇಂದ ಕೂಡ ನೀವು ಮಾಡಬಹುದು, ತುಂಬಾನೇ ಟೇಸ್ಟಿಯಾಗಿ ಅನಿಸುತ್ತೆ. ಈಗ ನಾವು ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ನಾವು 1 2 ರಿಂದ 3 ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇದು ತಾನಾಗೆ ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ ಫ್ರೆಂಡ್ಸ್. ಇದು ತುಂಬಾ ಈಸಿಯಾಗಿ ನಾವು ಮೋದಕವನ್ನ ಮಾಡಬಹುದು. ಹಾಗೆ ಈ ಮೋದಕ ಅಂತೂ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಅನ್ಸುತ್ತೆ, ಯಾರಿಗೆ ಕೊಟ್ಟರು ಕೂಡ ಬೇಡ ಅನ್ನೋದಿಲ್ಲ. ಪ್ರತಿಯೊಬ್ಬರು ಮೋದಕವನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಮೋದಕ ಅಷ್ಟು ಟೇಸ್ಟಿಯಾಗುತ್ತೆ. ನಂತರ ಇಲ್ಲಿ ಸೈಡ್ಗೆಲ್ಲ ತುಪ್ಪ ರಿಲೀಸ್ ಆಗ್ತಾ ಇದೆ. ಈಗ ನಾನು ಇದಕ್ಕೆ 1/4 ಕಪ್ ಆಗುವಷ್ಟು ಸಕ್ಕರೆಯನ್ನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಹಾಕಿದ ಮೇಲೆ ಇದು ಸ್ವಲ್ಪ ತಿಳಿ ಆಗುತ್ತೆ. ಇದನ್ನ ಮತ್ತೆ ನಾವು 1 ರಿಂದ 2 ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಮತ್ತೆ ಇದು ಗಟ್ಟಿ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಇದು ಯಾವ ರೀತಿ ಗಟ್ಟಿ ಆಗ್ತಾ ಹೋಗ್ಬೇಕಂದ್ರೆ ಸೈಡ್ಗೆಲ್ಲ ಇದು ತುಪ್ಪ ರಿಲೀಸ್ ಆಗ್ತಾ ಇರಬೇಕು. ನೋಡ್ತಾ ಇರ್ಬೋದು, ಈ ರೀತಿ ತುಪ್ಪ ರಿಲೀಸ್ ಆದ್ರೆ ಇಲ್ಲಿ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಆದ್ರೆ ಇದು ಸ್ವಲ್ಪ ತಿಳಿಯಾಗಿ ಕಾಣ್ತಾ ಇರುತ್ತೆ. ಇದು ತಣ್ಣಗಾಗ್ತಾ ಆಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಈಗ ಇಲ್ಲಿ ಪೂರ್ತಿ ತಣ್ಣಗಾದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿದೆ, ನೋಡ್ತಾ ಇರ್ಬೋದು. ನಾನಿಲ್ಲಿ 2 ಭಾಗವಾಗಿ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಈ ರೀತಿಯಾಗಿ ನಾನು, ಯಾಕಂದ್ರೆ ಇದರಲ್ಲಿ ಒಂದು ಚಾಕ್ಲೇಟ್ ಕಲರ್ ಮಾಡ್ಬೇಕಂತ ಸ್ವಲ್ಪ ಇದಕ್ಕೆ ಸೈಡ್ ಇಡ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ನಾವು ಹಿಟ್ಟೆಲ್ಲ ನಾದ್ಕೋತೀವಲ್ಲ ಆ ರೀತಿ ನಾದ್ಕೊಂಡು ನಂತರ ಇದಕ್ಕೆ ಕೋಕೋ ಪೌಡರ್ ಅನ್ನ ನಾನು ಸೇರಿಸ್ತಾ ಇದ್ದೀನಿ. ನಾನು ಇಲ್ಲಿ ಮೋದಕವನ್ನ ಚಾಕ್ಲೇಟ್ ಫ್ಲೇವರ್ದು ಮಾಡ್ತಾ ಇರೋ ಕಾರಣಕ್ಕೆ ಕೋಕೋ ಪೌಡರ್ ಅನ್ನ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಕೋಕೋ ಪೌಡರ್ ಬೇಡಪ್ಪ, ಬೇರೆ ಕಲರ್ ಬೇಕಂದ್ರೆ ನೀವು ಕೇಸರನ್ನ ಕೂಡ ಹಾಕೋಬಹುದು, ಯೆಲ್ಲೋ ಕಲರ್ ಆಗುತ್ತೆ. ಬೇಕಂದ್ರೆ ನೀವು ಫುಡ್ ಕಲರ್ ಹಾಕೋಬಹುದು. ಆದ್ರೂ ಫುಡ್ ಕಲರ್ಗಿಂತ ಈ ರೀತಿ ಕೋಕೋ ಪೌಡರ್ ಇಲ್ಲದ್ರೆ ಕೇಸರನ್ನ ನೀವು ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಯಾವ ರೀತಿ ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಕೋಬೇಕು.
ನಂತರ ನಾನಿಲ್ಲಿ ಕುಂಬಳಕಾಯಿ ಬೀಜ, ಕೇಸರು, ನಂತರ ಇಲ್ಲಿ ಮೋದಕದ ಚಿಕ್ಕದಾಗಿರುವಂಥ ಒಂದು ಮೋಲ್ಡನ್ನು ತಗೊಂಡಿದ್ದೀನಿ. ಆದಷ್ಟು ಈ ರೀತಿ ಚಿಕ್ಕದಾಗಿರುವಂಥ ಮೋಲ್ಡನ್ನೇ ತಗೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ, ಹಾಗೆ ತುಂಬ ಜಾಸ್ತಿ ಕೂಡ ಆಗುತ್ತೆ. ನಾವು ಹೋದ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ. ಸೊ ದೊಡ್ಡದಾಗಿರುವಂಥ ಮೋದಕ ತಗೊಂಡ್ರೆ ಒಂದು 5 ರಿಂದ 6 ಮಾತ್ರ ಆಗಿದ್ವು. ಇದರಿಂದ ಎಷ್ಟಾಗ್ತಾ ಅಂತ ನನಗೆ ಕೊನೆಯಲ್ಲಿ ಹೇಳ್ತೀನಿ. ಈ ರೀತಿ ಮೋಲ್ಡ್ಗೆ ಸ್ವಲ್ಪ ತುಪ್ಪವನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ನಾವು ಇಲ್ಲಿ ಕೇಸರನ್ನು ಇಡಬೇಕು. ನಂತರ ನಾನು ಇಲ್ಲಿ ಕುಂಬಳಕಾಯಿದು ಬೀಜವನ್ನು ಕೂಡ ಇಲ್ಲಿ ಇಡ್ತಾ ಇದ್ದೀನಿ. ನಿಮಗೆ ಯಾವ್ದು ಇಷ್ಟ ಡ್ರೈ ಫ್ರೂಟ್ಸ್ ಎಲ್ಲ ನೀವು ಆ ಡ್ರೈ ಫ್ರೂಟ್ಸನ್ನು ಕೂಡ ಈ ರೀತಿ ಇಡ್ಬೋದು. ಈ ರೀತಿ ಇಡೋದ್ರಿಂದ ನೋಡೋಕೆ ತುಂಬಾನೇ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ನಂತರ ನಾನು ಇಲ್ಲಿ ಮೊದಲಿಗೆ ಚಾಕ್ಲೇಟ್ ಫ್ಲೇವರ್ದು ಈ ರೀತಿ ಮೋಲ್ಡಲ್ಲಿ ಸೇರಿಸ್ತಾ ಇದ್ದೀನಿ ಸ್ವಲ್ಪನೇ. ನಂತರ ನಾವು ಹಾಲಿಂದೇನು ಮಿಶ್ರಣವನ್ನು ಮಾಡ್ಕೊಂಡಿದ್ವಲ್ಲ ಆ ಮಿಶ್ರಣವನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಈಗ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆಲ್ ಅಂತ ಪ್ರೆಸ್ ಮಾಡಿ, ನಾವು ಮಾಡ್ತಾ ಇರುವಂಥ ಪ್ರತಿ ಒಂದು ವಿಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ನೋಡ್ತಾ ಇರ್ಬೋದು ನಮ್ಮದು ಇಲ್ಲಿ ಮೋದಕ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ಕೇವಲ ಒಂದು 5 ನಿಮಿಷದಲ್ಲಿ ಈ ಮೋದಕವನ್ನು ನಾವು ರೆಡಿ ಮಾಡ್ಬೋದು ಫ್ರೆಂಡ್ಸ್. ಈ ಬರುವಂಥ ಗಣೇಶ ಚತುರ್ಥಿಗೆ ಈ ರೀತಿ ಹೊಸದಾಗಿರುವಂಥ ಒಂದು ಮೋದಕವನ್ನು ನೀವು ರೆಡಿ ಮಾಡಿ ನೈವೇದ್ಯಕ್ಕೆ ಮಾಡಿ ಬಂದವರು ಎಲ್ಲರೂ ಕೇಳ್ತಾರೆ, ಈ ಮೋದಕವನ್ನು ಎಲ್ಲಿಂದ ತರಿಸಿದ್ದೀರಾ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿ ಕಾಣುತ್ತೆ, ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ನಾನಿಲ್ಲಿ ಇದೇ ರೀತಿಯಾಗಿ ಎಲ್ಲ ಮೋದಕವನ್ನು ಮಾಡಿಬಿಟ್ಟು ಗಣೇಶನಿಗೆ ನೈವೇದ್ಯವನ್ನು ಮಾಡಿದ್ದೀನಿ. ಫ್ರೆಂಡ್ಸ್, ಈ ಮೋದಕವನ್ನು ನೀವು ಹೊರಗಡೆ ಒಂದು ಕಾಜಿನ ಭರಣೆಯಲ್ಲಿ 15 ದಿನದವರೆಗೂ ಸ್ಟೋರ್ ಮಾಡಿ ತಿನ್ಬೋದು, ಸ್ವಲ್ಪನೂ ಕೆಡೋದು ಇಲ್ಲ. ಮಕ್ಕಳಿಗಂತೂ ತುಂಬಾ ಒಳ್ಳೆಯದು, ಆರೋಗ್ಯಕರವಾಗಿರುವಂಥ ಒಂದು ಮೋದಕ ಅಂತ ಹೇಳ್ಬೋದು. ಯಾಕಂದರೆ ನಾವು ಹಾಲಿನ ಪೌಡರ್ಲಿಂದ ಮಾಡಿರೋ ಕಾರಣಕ್ಕೆ ಇದು ತುಂಬಾ ಹೆಲ್ದಿ ಸ್ವೀಟ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಒಂದು ಕಮೆಂಟ್ ಹಾಕೋದ್ರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕನ್ನೋದೊಂದು ಆಸೆ ಉಂಟಾಗುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಇನ್ನೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.